ಚಿಕ್ಕಮಗಳೂರು ಹೋರಾಟ ನಿರತರ ಮೇಲೆ ಲಾಠಿ ಚಾರ್ಜ್ ಮಾಡಿಲ್ಲ. ಮೃತದೇಹ ಸ್ಥಳಾಂತರಿಸುವಾಗ ಜನರನ್ನ ಚದರಿಸಿದ್ದೇವೆ. ಪ್ರತಿಭಟನಾ ನಿರತರ ಮೇಲೆ ಲಾಠಿ ಚಾರ್ಜ್ ಆರೋಪವನ್ನ ನಿರಾಕರಣೆ ಮಾಡಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಜಿತೇಂದ್ರ ದಯಾಮ. ರಸ್ತೆ ಕ್ಲಿಯರ್ ಮಾಡಲಿಕ್ಕಷ್ಟೇ ನಾವು ಈ ರೀತಿಯಾದ ಕ್ರಮವನ್ನ ಕೈಗೊಂಡ್ವಿ ಅಂತ ಹೇಳಿ ಎಸ್ಪಿ ಜಿತೇಂದ್ರ ದಯಾಮ ಸ್ಪಷ್ಟನೆಯನ್ನ ನೀಡಿದ್ದಾರೆ. 29 ಜನರ ವಿರುದ್ಧ ಎಫ್ಐಆರ್ ದಾಖಲಿಸಿಕೊಳ್ಳಲಾಗಿದೆ. ಕೆಲ ಪೊಲೀಸ್ ಸಿಬ್ಬಂದಿಗೆ ಗಾಯವಾಗಿದೆ ಅಂತ ಕೂಡ ಇದೇ ಸಂದರ್ಭದಲ್ಲಿ ಎಸ್ಪಿ ಮಾಹಿತಿ ನೀಡಿದ್ದಾರೆ. ಲಾಠಿ ಚಾರ್ಜ್ ಆಗಿಲ್ಲ, ಇದು ಬೆಳಗ್ಗೆ ಇಲ್ಲ ಲಾಠಿ ಚಾರ್ಜ್ ಆಗಿಲ್ಲ, ಇದು ಬೆಳಗ್ಗೆಯಿಂದ ಸಂಜೆ ತನಕ ಅವರಿಗೆ ಅವಕಾಶ ಕೊಟ್ಟಿದ್ದೀನಿ. ವಿ ಆರ್ ಆಲ್ಸೋ ಸಿಂಪಥೆಟಿಕ್ ಟು ದ ಕಾಸ್ ಓನ್ಲಿ. ಬಟ್ ಈಗ ಸಂಜೆ ಎಲ್ಲ ಬಂದು ಮತ್ತೆ ಮಾತಾಡಿ ಮತ್ತೆ ಅವರಿಗೆ ಏನ್ ಮನವಿ ಇತ್ತು, ಏನ್ ಡಿಮಾಂಡ್ ಇತ್ತು ಎಲ್ಲ ಡಿಸಿ ಸಾಹೇಬರಿಗೆ ಕೊಟ್ಟು ಆಮೇಲೆ ಅವರಿಗೆ ಸ್ವಲ್ಪ ಫೋರ್ಸ್ಫುಲಿ ರೋಡ್ ಓಪನ್ ಮಾಡಕ್ಕೆ ಅವರಿಗೆ ಬಿಟ್ಟಿದ್ದೀನಿ ಅಷ್ಟೇ. ಮತ್ತೆ ಆಮೇಲೆ ಬಾಡಿ ಶಿಫ್ಟ್ ಮಾಡಬೇಕಿತ್ತು, ಯಾಕೆಂದ್ರೆ ಮನೆಯವರು ಡಿಸಿ ಸಾಹೇಬರಿಗೆ ಮತ್ತೆ ನನಗೆ ರಿಕ್ವೆಸ್ಟ್ ಮಾಡಿ ನಮಗೆ ಬಾಡಿ ಬೇಕು ಅಂತ, ನಾಳೆ ಹಬ್ಬ ಇದೆ, ಸೊ ಇದು ಅಂತಿಮ ಸಂಸ್ಕಾರ ಮಾಡಬೇಕು ಅಂತ. ಸೊ ಈ ತರ ಬಾಡಿ ಶಿಫ್ಟ್ ಮಾಡಕ್ಕೆ ಸ್ವಲ್ಪ ಫೋರ್ಸ್ ಯೂಸ್ ಮಾಡಿದ್ದೀನಿ ಅಷ್ಟೇ. ಆಗಿಲ್ಲ, ಇದು ಬೆಳಗ್ಗೆಯಿಂದ ಸಂಜೆ ತನಕ ಅವರಿಗೆ ಅವಕಾಶ ಕೊಟ್ಟಿದ್ದೀನಿ. ವಿ ಆರ್ ಆಲ್ಸೋ ಸಿಂಪಥೆಟಿಕ್ ಟು ದ ಕಾಸ್ ಓನ್ಲಿ. ಬಟ್ ಈಗ ಸಂಜೆ ಎಲ್ಲ ಬಂದು ಮತ್ತೆ ಮಾತಾಡಿ ಮತ್ತೆ ಅವರಿಗೆ ಏನ್ ಮನವಿ ಇತ್ತು, ಏನ್ ಡಿಮಾಂಡ್ ಇತ್ತು ಎಲ್ಲ ಡಿಸಿ ಸಾಹೇಬರಿಗೆ ಕೊಟ್ಟು ಆಮೇಲೆ ಅವರಿಗೆ ಸ್ವಲ್ಪ ಫೋರ್ಸ್ಫುಲಿ ರೋಡ್ ಓಪನ್ ಮಾಡಕ್ಕೆ ಅವರಿಗೆ ಬಿಟ್ಟಿದ್ದೀನಿ ಅಷ್ಟೇ. ಮತ್ತೆ ಆಮೇಲೆ ಬಾಡಿ ಶಿಫ್ಟ್ ಮಾಡಬೇಕಿತ್ತು, ಯಾಕೆಂದ್ರೆ ಮನೆಯವರು ಡಿಸಿ ಸಾಹೇಬರಿಗೆ ಮತ್ತೆ ನನಗೆ ರಿಕ್ವೆಸ್ಟ್ ಮಾಡಿ. ಚಿಕ್ಕಮಗಳೂರು ಹೋರಾಟ ನಿರತರ ಮೇಲೆ ಲಾಠಿ ಚಾರ್ಜ್ ಮಾಡಿಲ್ಲ. ಮೃತದೇಹ ಸ್ಥಳಾಂತರಿಸುವಾಗ ಜನರನ್ನ ಚದರಿಸಿದ್ದೇವೆ. ಪ್ರತಿಭಟನಾ ನಿರತರ ಮೇಲೆ ಲಾಠಿ ಚಾರ್ಜ್ ಆರೋಪವನ್ನ ನಿರಾಕರಣೆ ಮಾಡಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಜಿತೇಂದ್ರ ದಯಾಮ. ರಸ್ತೆ ಕ್ಲಿಯರ್ ಮಾಡಲಿಕ್ಕಷ್ಟೇ ನಾವು ಈ ರೀತಿಯಾದ ಕ್ರಮವನ್ನ ಕೈಗೊಂಡ್ವಿ ಅಂತ ಹೇಳಿ ಎಸ್ಪಿ ಜಿತೇಂದ್ರ ದಯಾಮ ಸ್ಪಷ್ಟನೆಯನ್ನ ನೀಡಿದ್ದಾರೆ. 29 ಜನರ ವಿರುದ್ಧ ಎಫ್ಐಆರ್ ದಾಖಲಿಸಿಕೊಳ್ಳಲಾಗಿದೆ. ಕೆಲ ಪೊಲೀಸ್ ಸಿಬ್ಬಂದಿಗೆ ಗಾಯವಾಗಿದೆ ಅಂತ ಕೂಡ ಇದೇ ಸಂದರ್ಭದಲ್ಲಿ ಎಸ್ಪಿ ಮಾಹಿತಿ ನೀಡಿದ್ದಾರೆ. ಲಾಠಿ ಚಾರ್ಜ್ ಆಗಿಲ್ಲ, ಇದು ಬೆಳಗ್ಗೆ ಇಲ್ಲ ಲಾಠಿ ಚಾರ್ಜ್ ಆಗಿಲ್ಲ, ಇದು ಬೆಳಗ್ಗೆಯಿಂದ ಸಂಜೆ ತನಕ ಅವರಿಗೆ ಅವಕಾಶ ಕೊಟ್ಟಿದ್ದೀನಿ. ವಿ ಆರ್ ಆಲ್ಸೋ ಸಿಂಪಥೆಟಿಕ್ ಟು ದ ಕಾಸ್ ಓನ್ಲಿ. ಬಟ್ ಈಗ ಸಂಜೆ ಎಲ್ಲ ಬಂದು ಮತ್ತೆ ಮಾತಾಡಿ ಮತ್ತೆ ಅವರಿಗೆ ಏನ್ ಮನವಿ ಇತ್ತು, ಏನ್ ಡಿಮಾಂಡ್ ಇತ್ತು ಎಲ್ಲ ಡಿಸಿ ಸಾಹೇಬರಿಗೆ ಕೊಟ್ಟು ಆಮೇಲೆ ಅವರಿಗೆ ಸ್ವಲ್ಪ ಫೋರ್ಸ್ಫುಲಿ ರೋಡ್ ಓಪನ್ ಮಾಡಕ್ಕೆ ಅವರಿಗೆ ಬಿಟ್ಟಿದ್ದೀನಿ ಅಷ್ಟೇ. ಮತ್ತೆ ಆಮೇಲೆ ಬಾಡಿ ಶಿಫ್ಟ್ ಮಾಡಬೇಕಿತ್ತು, ಯಾಕೆಂದ್ರೆ ಮನೆಯವರು ಡಿಸಿ ಸಾಹೇಬರಿಗೆ ಮತ್ತೆ ನನಗೆ ರಿಕ್ವೆಸ್ಟ್ ಮಾಡಿ ನಮಗೆ ಬಾಡಿ ಬೇಕು ಅಂತ, ನಾಳೆ ಹಬ್ಬ ಇದೆ, ಸೊ ಇದು ಅಂತಿಮ ಸಂಸ್ಕಾರ ಮಾಡಬೇಕು ಅಂತ. ಸೊ ಈ ತರ ಬಾಡಿ ಶಿಫ್ಟ್ ಮಾಡಕ್ಕೆ ಸ್ವಲ್ಪ ಫೋರ್ಸ್ ಯೂಸ್ ಮಾಡಿದ್ದೀನಿ ಅಷ್ಟೇ. ಆಗಿಲ್ಲ, ಇದು ಬೆಳಗ್ಗೆಯಿಂದ ಸಂಜೆ ತನಕ ಅವರಿಗೆ ಅವಕಾಶ ಕೊಟ್ಟಿದ್ದೀನಿ. ವಿ ಆರ್ ಆಲ್ಸೋ ಸಿಂಪಥೆಟಿಕ್ ಟು ದ ಕಾಸ್ ಓನ್ಲಿ. ಬಟ್ ಈಗ ಸಂಜೆ ಎಲ್ಲ ಬಂದು ಮತ್ತೆ ಮಾತಾಡಿ ಮತ್ತೆ ಅವರಿಗೆ ಏನ್ ಮನವಿ ಇತ್ತು, ಏನ್ ಡಿಮಾಂಡ್ ಇತ್ತು ಎಲ್ಲ ಡಿಸಿ ಸಾಹೇಬರಿಗೆ ಕೊಟ್ಟು ಆಮೇಲೆ ಅವರಿಗೆ ಸ್ವಲ್ಪ ಫೋರ್ಸ್ಫುಲಿ ರೋಡ್ ಓಪನ್ ಮಾಡಕ್ಕೆ ಅವರಿಗೆ ಬಿಟ್ಟಿದ್ದೀನಿ ಅಷ್ಟೇ. ಮತ್ತೆ ಆಮೇಲೆ ಬಾಡಿ ಶಿಫ್ಟ್ ಮಾಡಬೇಕಿತ್ತು, ಯಾಕೆಂದ್ರೆ ಮನೆಯವರು ಡಿಸಿ ಸಾಹೇಬರಿಗೆ ಮತ್ತೆ ನನಗೆ ರಿಕ್ವೆಸ್ಟ್ ಮಾಡಿ. ಚಿಕ್ಕಮಗಳೂರು ಹೋರಾಟ ನಿರತರ ಮೇಲೆ ಲಾಠಿ ಚಾರ್ಜ್ ಮಾಡಿಲ್ಲ. ಮೃತದೇಹ ಸ್ಥಳಾಂತರಿಸುವಾಗ ಜನರನ್ನ ಚದರಿಸಿದ್ದೇವೆ. ಪ್ರತಿಭಟನಾ ನಿರತರ ಮೇಲೆ ಲಾಠಿ ಚಾರ್ಜ್ ಆರೋಪವನ್ನ ನಿರಾಕರಣೆ ಮಾಡಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಜಿತೇಂದ್ರ ದಯಾಮ. ರಸ್ತೆ ಕ್ಲಿಯರ್ ಮಾಡಲಿಕ್ಕಷ್ಟೇ ನಾವು ಈ ರೀತಿಯಾದ ಕ್ರಮವನ್ನ ಕೈಗೊಂಡ್ವಿ ಅಂತ ಹೇಳಿ ಎಸ್ಪಿ ಜಿತೇಂದ್ರ ದಯಾಮ ಸ್ಪಷ್ಟನೆಯನ್ನ ನೀಡಿದ್ದಾರೆ. 29 ಜನರ ವಿರುದ್ಧ ಎಫ್ಐಆರ್ ದಾಖಲಿಸಿಕೊಳ್ಳಲಾಗಿದೆ. ಕೆಲ ಪೊಲೀಸ್ ಸಿಬ್ಬಂದಿಗೆ ಗಾಯವಾಗಿದೆ ಅಂತ ಕೂಡ ಇದೇ ಸಂದರ್ಭದಲ್ಲಿ ಎಸ್ಪಿ ಮಾಹಿತಿ ನೀಡಿದ್ದಾರೆ. ಲಾಠಿ ಚಾರ್ಜ್ ಆಗಿಲ್ಲ, ಇದು ಬೆಳಗ್ಗೆ ಇಲ್ಲ ಲಾಠಿ ಚಾರ್ಜ್ ಆಗಿಲ್ಲ, ಇದು ಬೆಳಗ್ಗೆಯಿಂದ ಸಂಜೆ ತನಕ ಅವರಿಗೆ ಅವಕಾಶ ಕೊಟ್ಟಿದ್ದೀನಿ. ವಿ ಆರ್ ಆಲ್ಸೋ ಸಿಂಪಥೆಟಿಕ್ ಟು ದ ಕಾಸ್ ಓನ್ಲಿ. ಬಟ್ ಈಗ ಸಂಜೆ ಎಲ್ಲ ಬಂದು ಮತ್ತೆ ಮಾತಾಡಿ ಮತ್ತೆ ಅವರಿಗೆ ಏನ್ ಮನವಿ ಇತ್ತು, ಏನ್ ಡಿಮಾಂಡ್ ಇತ್ತು ಎಲ್ಲ ಡಿಸಿ ಸಾಹೇಬರಿಗೆ ಕೊಟ್ಟು ಆಮೇಲೆ ಅವರಿಗೆ ಸ್ವಲ್ಪ ಫೋರ್ಸ್ಫುಲಿ ರೋಡ್ ಓಪನ್ ಮಾಡಕ್ಕೆ ಅವರಿಗೆ ಬಿಟ್ಟಿದ್ದೀನಿ ಅಷ್ಟೇ. ಮತ್ತೆ ಆಮೇಲೆ ಬಾಡಿ ಶಿಫ್ಟ್ ಮಾಡಬೇಕಿತ್ತು, ಯಾಕೆಂದ್ರೆ ಮನೆಯವರು ಡಿಸಿ ಸಾಹೇಬರಿಗೆ ಮತ್ತೆ ನನಗೆ ರಿಕ್ವೆಸ್ಟ್ ಮಾಡಿ ನಮಗೆ ಬಾಡಿ ಬೇಕು ಅಂತ, ನಾಳೆ ಹಬ್ಬ ಇದೆ, ಸೊ ಇದು ಅಂತಿಮ ಸಂಸ್ಕಾರ ಮಾಡಬೇಕು ಅಂತ. ಸೊ ಈ ತರ ಬಾಡಿ ಶಿಫ್ಟ್ ಮಾಡಕ್ಕೆ ಸ್ವಲ್ಪ ಫೋರ್ಸ್ ಯೂಸ್ ಮಾಡಿದ್ದೀನಿ ಅಷ್ಟೇ.
ಆಗಿಲ್ಲ. ಇದು ಬೆಳಗ್ಗೆಯಿಂದ ಸಂಜೆ ತನಕ ಅವರಿಗೆ ಅವಕಾಶ ಕೊಟ್ಟಿದ್ದೀನಿ. ವಿ ಆರ್ ಆಲ್ಸೋ ಸಿಂಪಥೆಟಿಕ್ ಟು ದ ಕಾಸ್ ಓನ್ಲಿ. ಬಟ್ ಈಗ ಸಂಜೆ ಎಲ್ಲ ಬಂದು ಮತ್ತೆ ಮಾತಾಡಿ ಮತ್ತೆ ಅವರಿಗೆ ಏನು ಮನವಿ ಇತ್ತು, ಏನು ಡಿಮಾಂಡ್ ಇತ್ತು ಎಲ್ಲ ಡಿ ಸಿ ಸಾಹೇಬರಿಗೆ ಕೊಟ್ಟು ಆಮೇಲೆ ಅವರಿಗೆ ಸ್ವಲ್ಪ ಫೋರ್ಸ್ಫುಲಿ ರೋಡ್ ಓಪನ್ ಮಾಡೋಕ್ಕೆ ಅವರಿಗೆ ಬಿಟ್ಟಿದ್ದೀನಿ ಅಷ್ಟೇ. ಮತ್ತೆ ಆಮೇಲೆ ಬಾಡಿ ಶಿಫ್ಟ್ ಮಾಡಬೇಕಿತ್ತು, ಯಾಕೆಂದರೆ ಮನೆಯವರು ಡಿ ಸಿ ಸಾಹೇಬರಿಗೆ ಮತ್ತೆ ನನಗೆ ರಿಕ್ವೆಸ್ಟ್ ಮಾಡಿ. ಚಿಕ್ಕಮಗಳೂರು ಹೋರಾಟ ನಿರತರ ಮೇಲೆ ಲಾಠಿ ಚಾರ್ಜ್ ಮಾಡಿಲ್ಲ, ಮೃತದೇಹ ಸ್ಥಳಾಂತರಿಸುವಾಗ ಜನರನ್ನ ಚದರಿಸಿದ್ದೇವೆ. ಪ್ರತಿಭಟನಾ ನಿರತರ ಮೇಲೆ ಲಾಠಿ ಚಾರ್ಜ್ ಆರೋಪವನ್ನ ನಿರಾಕರಣೆ ಮಾಡಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಜಿತೇಂದ್ರ ದಯಾಮ. ರಸ್ತೆ ಕ್ಲಿಯರ್ ಮಾಡ್ಲಿಕ್ಕಷ್ಟೇ ನಾವು ಈ ರೀತಿಯಾದ ಕ್ರಮವನ್ನ ಕೈಗೊಂಡ್ವಿ ಅಂತ ಹೇಳಿ ಎಸ್ಪಿ ಜಿತೇಂದ್ರ ದಯಾಮ ಸ್ಪಷ್ಟನೆಯನ್ನ ನೀಡಿದ್ದಾರೆ. 29 ಜನರ ವಿರುದ್ಧ ಎಫ್ಐಆರ್ ದಾಖಲಿಸಿಕೊಳ್ಳಲಾಗಿದೆ. ಕೆಲ ಪೊಲೀಸ್ ಸಿಬ್ಬಂದಿಗೆ ಗಾಯವಾಗಿದೆ ಅಂತ ಕೂಡ ಇದೇ ಸಂದರ್ಭದಲ್ಲಿ ಎಸ್ಪಿ ಮಾಹಿತಿ ನೀಡಿದ್ದಾರೆ. ಲಾಠಿ ಚಾರ್ಜ್ ಆಗಿಲ್ಲ, ಇದು ಬೆಳಗ್ಗೆ ಇಲ್ಲ ಲಾಠಿ ಚಾರ್ಜ್ ಆಗಿಲ್ಲ. ಇದು ಬೆಳಗ್ಗೆಯಿಂದ ಸಂಜೆ ತನಕ ಅವರಿಗೆ ಅವಕಾಶ ಕೊಟ್ಟಿದ್ದೀನಿ. ವಿ ಆರ್ ಆಲ್ಸೋ ಸಿಂಪಥೆಟಿಕ್ ಟು ದ ಕಾಸ್ ಓನ್ಲಿ. ಬಟ್ ಈಗ ಸಂಜೆ ಎಲ್ಲ ಬಂದು ಮತ್ತೆ ಮಾತಾಡಿ ಮತ್ತೆ ಅವರಿಗೆ ಏನು ಮನವಿ ಇತ್ತು, ಏನು ಡಿಮಾಂಡ್ ಇತ್ತು ಎಲ್ಲ ಡಿ ಸಿ ಸಾಹೇಬರಿಗೆ ಕೊಟ್ಟು ಆಮೇಲೆ ಅವರಿಗೆ ಸ್ವಲ್ಪ ಫೋರ್ಸ್ಫುಲಿ ರೋಡ್ ಓಪನ್ ಮಾಡೋಕ್ಕೆ ಅವರಿಗೆ ಬಿಟ್ಟಿದ್ದೀನಿ ಅಷ್ಟೇ. ಮತ್ತೆ ಆಮೇಲೆ ಬಾಡಿ ಶಿಫ್ಟ್ ಮಾಡಬೇಕಿತ್ತು, ಯಾಕೆಂದರೆ ಮನೆಯವರು ಡಿ ಸಿ ಸಾಹೇಬರಿಗೆ ಮತ್ತೆ ನನಗೆ ರಿಕ್ವೆಸ್ಟ್ ಮಾಡಿ ನಮಗೆ ಬಾಡಿ ಬೇಕು ಅಂತ, ನಾಳೆ ಹಬ್ಬ ಇದೆ, ಸೊ ಇದು ಅಂತಿಮ ಸಂಸ್ಕಾರ ಮಾಡಬೇಕು ಅಂತ. ಸೊ ಈ ಥರ ಬಾಡಿ ಶಿಫ್ಟ್ ಮಾಡೋಕ್ಕೆ ಸ್ವಲ್ಪ ಫೋರ್ಸ್ ಯೂಸ್ ಮಾಡಿದ್ದೀನಿ ಅಷ್ಟೇ. ಆಗಿಲ್ಲ, ಇದು ಬೆಳಗ್ಗೆಯಿಂದ ಸಂಜೆ ತನಕ ಅವರಿಗೆ ಅವಕಾಶ ಕೊಟ್ಟಿದ್ದೀನಿ. ವಿ ಆರ್ ಆಲ್ಸೋ ಸಿಂಪಥೆಟಿಕ್ ಟು ದ ಕಾಸ್ ಓನ್ಲಿ. ಬಟ್ ಈಗ ಸಂಜೆ ಎಲ್ಲ ಬಂದು ಮತ್ತೆ ಮಾತಾಡಿ ಮತ್ತೆ ಅವರಿಗೆ ಏನು ಮನವಿ ಇತ್ತು, ಏನು ಡಿಮಾಂಡ್ ಇತ್ತು ಎಲ್ಲ ಡಿ ಸಿ ಸಾಹೇಬರಿಗೆ ಕೊಟ್ಟು ಆಮೇಲೆ ಅವರಿಗೆ ಸ್ವಲ್ಪ ಫೋರ್ಸ್ಫುಲಿ ರೋಡ್ ಓಪನ್ ಮಾಡೋಕ್ಕೆ ಅವರಿಗೆ ಬಿಟ್ಟಿದ್ದೀನಿ ಅಷ್ಟೇ. ಮತ್ತೆ ಆಮೇಲೆ ಬಾಡಿ ಶಿಫ್ಟ್ ಮಾಡಬೇಕಿತ್ತು, ಯಾಕೆಂದರೆ ಮನೆಯವರು ಡಿ ಸಿ ಸಾಹೇಬರಿಗೆ ಮತ್ತೆ ನನಗೆ. ಚಿಕ್ಕಮಗಳೂರು ಹೋರಾಟ ನಿರತರ ಮೇಲೆ ಲಾಠಿ ಚಾರ್ಜ್ ಮಾಡಿಲ್ಲ, ಮೃತದೇಹ ಸ್ಥಳಾಂತರಿಸುವಾಗ ಜನರನ್ನ ಚದರಿಸಿದ್ದೇವೆ. ಪ್ರತಿಭಟನಾ ನಿರತರ ಮೇಲೆ ಲಾಠಿ ಚಾರ್ಜ್ ಆರೋಪವನ್ನ ನಿರಾಕರಣೆ ಮಾಡಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಜಿತೇಂದ್ರ ದಯಾಮ. ರಸ್ತೆ ಕ್ಲಿಯರ್ ಮಾಡ್ಲಿಕ್ಕಷ್ಟೇ ನಾವು ಈ ರೀತಿಯಾದ ಕ್ರಮವನ್ನ ಕೈಗೊಂಡ್ವಿ ಅಂತ ಹೇಳಿ ಎಸ್ಪಿ ಜಿತೇಂದ್ರ ದಯಾಮ ಸ್ಪಷ್ಟನೆಯನ್ನ ನೀಡಿದ್ದಾರೆ. 29 ಜನರ ವಿರುದ್ಧ ಎಫ್ಐಆರ್ ದಾಖಲಿಸಿಕೊಳ್ಳಲಾಗಿದೆ. ಕೆಲ ಪೊಲೀಸ್ ಸಿಬ್ಬಂದಿಗೆ ಗಾಯವಾಗಿದೆ ಅಂತ ಕೂಡ ಇದೇ ಸಂದರ್ಭದಲ್ಲಿ ಎಸ್ಪಿ ಮಾಹಿತಿ ನೀಡಿದ್ದಾರೆ. ಲಾಠಿ ಚಾರ್ಜ್ ಆಗಿಲ್ಲ, ಇದು ಬೆಳಗ್ಗೆ ಇಲ್ಲ ಲಾಠಿ ಚಾರ್ಜ್ ಆಗಿಲ್ಲ. ಇದು ಬೆಳಗ್ಗೆಯಿಂದ ಸಂಜೆ ತನಕ ಅವರಿಗೆ ಅವಕಾಶ ಕೊಟ್ಟಿದ್ದೀನಿ. ವಿ ಆರ್ ಆಲ್ಸೋ ಸಿಂಪಥೆಟಿಕ್ ಟು ದ ಕಾಸ್ ಓನ್ಲಿ. ಬಟ್ ಈಗ ಸಂಜೆ ಎಲ್ಲ ಬಂದು ಮತ್ತೆ ಮಾತಾಡಿ ಮತ್ತೆ ಅವರಿಗೆ ಏನು ಮನವಿ ಇತ್ತು, ಏನು ಡಿಮಾಂಡ್ ಇತ್ತು ಎಲ್ಲ ಡಿ ಸಿ ಸಾಹೇಬರಿಗೆ ಕೊಟ್ಟು ಆಮೇಲೆ ಅವರಿಗೆ ಸ್ವಲ್ಪ ಫೋರ್ಸ್ಫುಲಿ ರೋಡ್ ಓಪನ್ ಮಾಡೋಕ್ಕೆ ಅವರಿಗೆ ಬಿಟ್ಟಿದ್ದೀನಿ ಅಷ್ಟೇ. ಮತ್ತೆ ಆಮೇಲೆ ಬಾಡಿ ಶಿಫ್ಟ್ ಮಾಡಬೇಕಿತ್ತು, ಯಾಕೆಂದರೆ ಮನೆಯವರು ಡಿ ಸಿ ಸಾಹೇಬರಿಗೆ ಮತ್ತೆ ನನಗೆ ರಿಕ್ವೆಸ್ಟ್ ಮಾಡಿ ನಮಗೆ ಬಾಡಿ ಬೇಕು ಅಂತ, ನಾಳೆ ಹಬ್ಬ ಇದೆ, ಸೊ ಇದು ಅಂತಿಮ ಸಂಸ್ಕಾರ ಮಾಡಬೇಕು ಅಂತ. ಸೊ ಈ ಥರ ಬಾಡಿ ಶಿಫ್ಟ್ ಮಾಡೋಕ್ಕೆ ಸ್ವಲ್ಪ ಫೋರ್ಸ್ ಯೂಸ್ ಮಾಡಿದ್ದೀನಿ ಅಷ್ಟೇ. ಆಗಿಲ್ಲ, ಇದು ಬೆಳಗ್ಗೆಯಿಂದ ಸಂಜೆ ತನಕ ಅವರಿಗೆ ಅವಕಾಶ ಕೊಟ್ಟಿದ್ದೀನಿ. ವಿ ಆರ್ ಆಲ್ಸೋ ಸಿಂಪಥೆಟಿಕ್ ಟು ದ ಕಾಸ್ ಓನ್ಲಿ. ಬಟ್ ಈಗ ಸಂಜೆ ಎಲ್ಲ ಬಂದು ಮತ್ತೆ ಮಾತಾಡಿ ಮತ್ತೆ ಅವರಿಗೆ ಏನು ಮನವಿ ಇತ್ತು, ಏನು ಡಿಮಾಂಡ್ ಇತ್ತು ಎಲ್ಲ ಡಿ ಸಿ ಸಾಹೇಬರಿಗೆ ಕೊಟ್ಟು ಆಮೇಲೆ ಅವರಿಗೆ ಸ್ವಲ್ಪ ಫೋರ್ಸ್ಫುಲಿ ರೋಡ್ ಓಪನ್ ಮಾಡೋಕ್ಕೆ ಅವರಿಗೆ ಬಿಟ್ಟಿದ್ದೀನಿ ಅಷ್ಟೇ. ಮತ್ತೆ ಆಮೇಲೆ ಬಾಡಿ ಶಿಫ್ಟ್ ಮಾಡಬೇಕಿತ್ತು, ಯಾಕೆಂದರೆ ಮನೆಯವರು ಡಿ ಸಿ ಸಾಹೇಬರಿಗೆ ಮತ್ತೆ ನನಗೆ ರಿಕ್ವೆಸ್ಟ್ ಮಾಡಿ. ಚಿಕ್ಕಮಗಳೂರು ಹೋರಾಟ ನಿರತರ ಮೇಲೆ ಲಾಠಿ ಚಾರ್ಜ್ ಮಾಡಿಲ್ಲ, ಮೃತದೇಹ ಸ್ಥಳಾಂತರಿಸುವಾಗ ಜನರನ್ನ ಚದರಿಸಿದ್ದೇವೆ. ಪ್ರತಿಭಟನಾ ನಿರತರ ಮೇಲೆ ಲಾಠಿ ಚಾರ್ಜ್ ಆರೋಪವನ್ನ ನಿರಾಕರಣೆ ಮಾಡಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಜಿತೇಂದ್ರ ದಯಾಮ. ರಸ್ತೆ ಕ್ಲಿಯರ್ ಮಾಡ್ಲಿಕ್ಕಷ್ಟೇ ನಾವು ಈ ರೀತಿಯಾದ ಕ್ರಮವನ್ನ ಕೈಗೊಂಡ್ವಿ ಅಂತ ಹೇಳಿ ಎಸ್ಪಿ ಜಿತೇಂದ್ರ ದಯಾಮ ಸ್ಪಷ್ಟನೆಯನ್ನ ನೀಡಿದ್ದಾರೆ. 29 ಜನರ ವಿರುದ್ಧ ಎಫ್ಐಆರ್ ದಾಖಲಿಸಿಕೊಳ್ಳಲಾಗಿದೆ. ಕೆಲ ಪೊಲೀಸ್ ಸಿಬ್ಬಂದಿಗೆ ಗಾಯವಾಗಿದೆ ಅಂತ ಕೂಡ ಇದೇ ಸಂದರ್ಭದಲ್ಲಿ ಎಸ್ಪಿ ಮಾಹಿತಿ ನೀಡಿದ್ದಾರೆ. ಲಾಠಿ ಚಾರ್ಜ್ ಆಗಿಲ್ಲ, ಇದು ಬೆಳಗ್ಗೆ ಇಲ್ಲ ಲಾಠಿ ಚಾರ್ಜ್ ಆಗಿಲ್ಲ. ಇದು ಬೆಳಗ್ಗೆಯಿಂದ ಸಂಜೆ ತನಕ ಅವರಿಗೆ ಅವಕಾಶ ಕೊಟ್ಟಿದ್ದೀನಿ. ವಿ ಆರ್ ಆಲ್ಸೋ ಸಿಂಪಥೆಟಿಕ್ ಟು ದ ಕಾಸ್ ಓನ್ಲಿ. ಬಟ್ ಈಗ ಸಂಜೆ ಎಲ್ಲ ಬಂದು ಮತ್ತೆ ಮಾತಾಡಿ ಮತ್ತೆ ಅವರಿಗೆ ಏನು ಮನವಿ ಇತ್ತು, ಏನು ಡಿಮಾಂಡ್ ಇತ್ತು ಎಲ್ಲ ಡಿ ಸಿ ಸಾಹೇಬರಿಗೆ ಕೊಟ್ಟು ಆಮೇಲೆ ಅವರಿಗೆ ಸ್ವಲ್ಪ ಫೋರ್ಸ್ಫುಲಿ ರೋಡ್ ಓಪನ್ ಮಾಡೋಕ್ಕೆ ಅವರಿಗೆ ಬಿಟ್ಟಿದ್ದೀನಿ ಅಷ್ಟೇ. ಮತ್ತೆ ಆಮೇಲೆ ಬಾಡಿ ಶಿಫ್ಟ್ ಮಾಡಬೇಕಿತ್ತು, ಯಾಕೆಂದರೆ ಮನೆಯವರು
ಅವರು DC ಸಾಹೇಬರಿಗೆ ಮತ್ತೆ ನನಗೆ ರಿಕ್ವೆಸ್ಟ್ ಮಾಡಿ ನಮಗೆ ಬಾಡಿ ಬೇಕು ಅಂತ ನಾಳೆ ಹಬ್ಬ ಇದೆ, ಸೊ ಇದು ಅಂತಿಮ ಸಂಸ್ಕಾರ ಮಾಡಬೇಕು ಅಂತ. ಸೊ ಈ ತರ ಬಾಡಿ ಶಿಫ್ಟ್ ಮಾಡಕ್ಕೆ ಸ್ವಲ್ಪ ಫೋರ್ಸ್ ಯೂಸ್ ಮಾಡಿದ್ದೀನಿ ಅಷ್ಟೇ. ಆಗಿಲ್ಲ, ಇದು ಬೆಳಿಗ್ಗೆಯಿಂದ ಸಂಜೆ ತನಕ ಅವರಿಗೆ ಅವಕಾಶ ಕೊಟ್ಟಿದ್ದೀನಿ. ವಿ ಆರ್ ಆಲ್ಸೋ ಸಿಂಪಥೆಟಿಕ್ ಟು ದ ಕಾಸ್ ಓನ್ಲಿ, ಬಟ್ ಈಗ ಸಂಜೆ ಎಲ್ಲ ಬಂದು ಮತ್ತೆ ಮಾತಾಡಿ ಮತ್ತೆ ಅವರಿಗೆ ಏನು ಮನವಿ ಇತ್ತು, ಏನು ಡಿಮಾಂಡ್ ಇತ್ತು ಎಲ್ಲ DC ಸಾಹೇಬರಿಗೆ ಕೊಟ್ಟು ಆಮೇಲೆ ಅವರಿಗೆ ಸ್ವಲ್ಪ ಫೋರ್ಸ್ಫುಲಿ ರೋಡ್ ಓಪನ್ ಮಾಡೋಕ್ಕೆ ಅವರಿಗೆ ಬಿಟ್ಟಿದ್ದೀನಿ ಅಷ್ಟೇ. ಮತ್ತೆ ಆಮೇಲೆ ಬಾಡಿ ಶಿಫ್ಟ್ ಮಾಡಬೇಕಿತ್ತು, ಯಾಕೆಂದ್ರೆ ಮನೆಯವರು DC ಸಾಹೇಬರಿಗೆ ಮತ್ತೆ ನನಗೆ ರಿಕ್ವೆಸ್ಟ್ ಮಾಡಿ